ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಇವತ್ತು ನಾವು ಸಕಲೇಶಪುರದ ಸಾಲುಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವಿರೋದು ಹಾಸನ ರಸ್ತೆಯಲ್ಲಿ. ಬೆಳಗ್ಗೆ 8 ಗಂಟೆ ಆಗಿದೆ. ಇಲ್ಲಿ ನಾವು ಈಗ ಹರ್ಷ ಗ್ರ್ಯಾಂಡ್ ಅನ್ನೋ ಒಂದು ಪ್ಯೂರ್ ವೆಜ್ ಹೋಟೆಲಲ್ಲಿ ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ, ಅಂದರೆ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಹೊರಗಿಂದ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ತುಂಬ ಮುಖ್ಯ. ಕೇವಲ ಬರೀ ಬಿಲ್ಡಿಂಗ್ ಮಾಡಿದರೆ ದೊಡ್ಡದಲ್ಲ, ಡೆಕೋರೇಷನ್ ಮಾಡಿದರೆ ದೊಡ್ಡದಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಳ್ಳೆಯ ಒಂದು ತಿಂಡಿ ಕೂಡ ಇರಬೇಕು. ಆವಾಗಲೇ ಮಾತ್ರ ನಿಮಗೆ ಆ ಹೋಟೆಲ್ಲು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದರೆ ತುಂಬ ಫ್ಯಾಮಿಲೀಸ್ಗಳು ಬಂದಂಗೆ ಕಾಣ್ತಾ ಇದ್ದಾವೆ. ಹೆಸರಿಗೆ ಹಾಗೆ ಗ್ರ್ಯಾಂಡಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಇದು. ಲೆಫ್ಟ್ ಸೈಡ್ ಹೋದರೆ ನಿಮಗೆ ಹಾಸನ, ಸಕಲೇಶಪುರ, ಮಂಗಳೂರವರೆಗೂ ಹೋಗುತ್ತೆ. ನಿಮಗೆ ಇದೇ ಈ ಕಡೆಯಿಂದ ರೈಟಲ್ಲಿ ಹೋದರೆ ಈ ಕಡೆಯಿಂದ ಗಾಡಿಗಳೇನು ಬರ್ತಾ ಇದೆಯಲ್ಲ, ಅದು ಬೆಂಗಳೂರಿಗೆ ಹೋಗುವಂಥ ದಾರಿ, ನೆಲಮಂಗಲಕ್ಕೆ ಹೋಗುವಂಥ ದಾರಿ, ತುಮಕೂರಿಗೂ ಹೋಗ್ಬೋದು. ಮುಂದೆ ಇಲ್ಲಿಂದ ನೀವು ಡೈರೆಕ್ಟಾಗಿ ಹಾಸನ, ನಾನು ಹೇಳಿದ್ನಲ್ಲ, ಮಂಗಳೂರು, ಸಕಲೇಶಪುರ, ಚಿಕ್ಕಮಗಳೂರಿಗೂ ಕೂಡ ಇದೇ ದಾರಿಯಿಂದ ಜನ ಹೋಗ್ತಾರೆ. ಈಗ ನಾವು ಒಳಗಡೆ ಹೋಗಿಬಿಟ್ಟು ಮುಂದೆ ಯಾವ ಥರ ತಿಂಡಿ ಇದೆ ಅನ್ನೋದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾಕಂದರೆ ನೀವು ಏನಾದರೂ ಈ ರೋಡಲ್ಲಿ ಹೋಗಬೇಕಂದ್ರೆ ಈ ಹೋಟೆಲ್ಲು ಹೇಗಿದೆ, ಏನು ಸಮಾಚಾರ, ತಿಂಡಿ ಹೇಗಿದೆ, ಟೇಸ್ಟ್ ಹೇಗಿದೆ ಅನ್ನೋ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ನಮ್ಮ ರಿವ್ಯೂಸ್ಗಳು ತುಂಬ ಮ್ಯಾಟ್ರ್ ಆಗ್ತವೆ. ನಾವು ಕೊಡೋವಂತಹ ರಿವ್ಯೂಸ್ ನೋಡಿಬಿಟ್ಟೇ ಜನ ಬರ್ತಾರೆ. ನಾನು ಕೂಡ ಕೇಳಿದ್ದೀನಿ, ಬಟ್ ಸ್ವತಃ ಬಂದು ನೋಡೋದು ತುಂಬಾ ಮುಖ್ಯ. ಇಲ್ಲಿ ಹೊರಗಡೆನೂ ಕೂಡ ಇದೆ, ಬೈಕ್ಸ್ಗಳು ಇದಕ್ಕೆ ಜಾಗಗಳಿಟ್ಟಿದ್ದಾರೆ. ಯಾಕಂದರೆ ಬೈಕ್ಸ್ಗಳು, ಈ ಬೈಕ್ಸ್ ತುಂಬ ಹೋಗ್ತಾರಲ್ಲ ಬೈಕರ್ಸ್ಗಳು, ಅವರು ಕೂಡ ಇಲ್ಲಿರ್ಬೋದು. ಬನ್ನಿ ಈಗ ಒಳಗೆ ಹೋಗಿ ಸ್ವಲ್ಪ ತಿಂಡಿ ಯಾವ ಥರ ಇದೆ ಅನ್ನೋದನ್ನು ಟೇಸ್ಟ್ ಮಾಡಿ ನಿಮಗೂ ಹೇಳ್ತೀನಿ. ನಾವು ಇಲ್ಲಿ ಬೆಳಗ್ಗೆ ಬಂದು ಇಡ್ಲಿ, ವಡೆ, ದೋಸೆ ಎಲ್ಲ ತಿಂತಾಯಿದ್ದೀವಿ. ಟೇಸ್ಟ್ ಮಾತ್ರ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡ್ ಅನ್ನೋ ಒಂದು ಟೇಸ್ಟ್ ಹೇಳಬೇಕಂದ್ರೆ ಗ್ರ್ಯಾಂಡಾಗೇ ಇದೆ. ರೇಟ್ಸ್ ಏನೋ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಅದರ ತಕ್ಕ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಹಾಸನಕ್ಕೆ ಹೋಗಬೇಕಾದ್ರೆ, ಸಕಲೇಶಪುರಕ್ಕೆ ಹೋಗಬೇಕಾದ್ರೆ ಹರ್ಷ ಗ್ರ್ಯಾಂಡಲ್ಲಿ ತಿಂಡಿನ ದಯವಿಟ್ಟು ಟ್ರೈ ಮಾಡಿ ಸ್ನೇಹಿತರೆ. ನಿಜಕ್ಕೂ ತಿಂಡಿ ಮಾತ್ರ ಇಲ್ಲಿ ಅದ್ಭುತವಾಗಿತ್ತು. ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಇಡ್ಲಿ, ವಡೆ, ಮಸಾಲೆ ದೋಸೆ ತಿಂದಿದ್ದು ನಾವು. ನಮ್ಮ ಫ್ಯಾಮ್ಲಿಯಲ್ಲೂ ಕೂಡ ಬೇರೆ ಬೇರೆ ಐಟಮ್ಗಳನ್ನ ತೊಗೊಂಡ್ರು. ಎಲ್ಲರೂ ಹೇಳಿದ್ದು ಒಂದೇ, ತುಂಬಾ ಚೆನ್ನಾಗಿತ್ತು ಅಂತ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ನೋಡಿ ಇಲ್ಲಿ ಮುಂದೆ ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇದೆ. ಆಮೇಲೆ ನಿಮಗೆ ಇಲ್ಲಿ ಪಾನ್ಗಳು ಕೂಡ ಸಿಗುತ್ತೆ. ಮುಂದೆ ನೋಡೋಣ ಬನ್ನಿ. ನೋಡಿ ಇದು ಜೆನ್ವಿನ್ ಕೂರ್ಗ್ ಸ್ಪೈಸಸ್ಸು. ಆ ಕಡೆ ನಿಮಗೆ ಐಸ್ ಕ್ರೀಮ್ ಅಂಗಡಿ ಇದೆ, ಈ ಕಡೆ ಪಾನ್ ಅಂಗಡಿ ಇದೆ. ಇದು ಒಂಥರ ನನಗೆ ಸ್ಟ್ಯಾಚು ತುಂಬಾ ಇಷ್ಟ ಆಯಿತು. ಮುಂದೆ ನೀವಲ್ಲಿ ಕಾಣ್ತಾ ಇದ್ದೀರಲ್ಲ, ಅಲ್ಲಿ ಕೆಲವೊಂದು ಬೆಟ್ಟರುಗಳಿವೆ. ನೀವು ಬೇಕಾದರೆ ಮನಸ್ಸು ಮಾಡಿದರೆ ಸುಮ್ಮನೆ ಹಂಗೆ ಒಂದು ಸ್ಮಾಲ್ ಟ್ರೆಕ್ ಕೂಡ ಮಾಡ್ಕೊಂಬರ್ಬೋದು ನಿಮ್ಮ ಹತ್ರ ಟೈಮ್ ಇದ್ದರೆ. ಇಷ್ಟು ನಿಮಗೆ ಇಲ್ಲಿ ಯಡಿಯೂರು ಆದಮೇಲೆ ಕನಿಷ್ಠ ಪಕ್ಷ ಒಂದು ನನ್ನ ಪ್ರಕಾರ ಒಂದು 10-12 ಕಿಲೋಮೀಟ್ರ್ ದೂರ. ಕರೆಕ್ಟ್, ಒಂದು 10 ಯಡಿಯೂರಿಂದ ಹಾಸನಕ್ಕೆ ಹೋಗುವಾಗ ಒಂದು 10-12 ಕಿಲೋಮೀಟ್ರ್ ದೂರ ಇದೆ ಈ ಹೋಟೆಲ್ಲು. ದಯವಿಟ್ಟು ನನ್ನ ಒಂದು ರೆಕಮೆಂಡೇಷನ್ನು, ಅವ್ರು ಯಾರು ನಮಗೇನೋ ಫ್ರೀಯಾಗಿ ಕೊಟ್ಟಿಲ್ಲ ಇಲ್ಲಿ, ಬಟ್ ಇದೇನೋ ಆಮೇಲೆ ಪೇಯ್ಡ್ ಪ್ರಮೋಷನ್ ಕೂಡ ಅಲ್ಲ. ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ಬರೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿಂದ ನಾವೀಗ ಮುಂದೆ ಹಾಸನ ಮಾರ್ಗವಾಗಿ ಸಕಲೇಶಪುರಕ್ಕೆ ಹೋಗೋಣ.